ದೇವರ ಮಾತುಗಳು. ಅದಕ್ಕೆ ಈ ಲೋಕದಲ್ಲಿ ನಾವು ಹೇಗಿರಬೇಕು, ಯಾರನ್ನು ಹೋಲಿಕೊಂಡು ನಾವು ಜೀವಿಸಬೇಕು, ಯಾರನ್ನು ಹೋಲಬೇಕು ನಾವು ಅಂಥೇಳಿ ಆ ವಿಷಯದಲ್ಲಿ ದೇವರು ಜ್ಞಾನವನ್ನು ಕೊಟ್ಟನ. ಪ್ರಿಯರಾದವರೇ, ಬುದ್ಧಿಮಾತು ಹೇಳ್ಯಾನ ದೇವರು. ಏನು ನೋಡ್ರಿ ಸರ್, ಇಬ್ರಿಯ ಪತ್ರಿಕೆ, ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನ. ಮೇಲಿನಿಂದ ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ನೋಡಿದ್ರ ಪ್ರಿಯರಾದವರೇ, ಏನಂತ ಹೇಳ್ತಾ ಇದ್ದಾರೆ? ನಿಮಗೊಂದು ಸಭೆ ಇದೆ, ನಿಮ್ಮ ಗುಂಪು ಅಲ್ವಾ, ದೇವರನ್ನ ಆರಾಧಿಸುವವರು, ದೇವರ ಮಕ್ಕಳಾಗಿರುವ ಮನುಷ್ಯರು, ನಿಮಗೊಂದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಪು ಇದೆ, ನಿಮ್ಮ ಜನ ಇದೆ. ಆ ಜನರನ್ನು ನಡೆಸಿದವರು ಎಂಥವ್ರು ಗೊತ್ತಾ? ಒಳ್ಳೆ ನಾಯಕರಾಗಿ ಸ್ಥಿರಪಟ್ಟವರು. ಅವರು ದೇವರಿಂದ ಆರಿಸಲ್ಪಟ್ಟವರು ನಾಯಕರಾಗಿ. ಏನಂದುಕೊಂಡಿರಿ? ಮನುಷ್ಯರ ಆರಿಸ್ಯಾರ, ಉಗ್ರಾಣಿಕರ ಆರಿಸ್ಯಾರ ಅಂದ್ಕೊಂಡ್ರೆ ಇವತ್ತಿನ ದಿನದಲ್ಲಿ ಹೆಂಗಾದ ಹೇಳ್ರಿ? ಮನುಷ್ಯರ ಆಯ್ಕೆ ಮಾಡ್ತಾರ. ಮನುಷ್ಯ ಆಯ್ಕೆ ಮಾಡೋದು, ಅವ್ನು ಸರಿ ಕಂಡಿಲ್ಲ ಅಂದ್ರೆ ತೆಗೆದಾಕೋದು. ಅಸಲು ಏನು ಗೊತ್ತು? ಕೆಳಗೆ ಕುಂತು ವಾಕ್ಯ ಕೇಳೋರಿಗೆ ಏನು ಗೊತ್ತು? ಸರಿಯಾಗಿ ಆಡೋದು ಗೊತ್ತಿರೋದಿಲ್ಲ, ಪ್ರಾರ್ಥನೆ ಸಂದರ್ಭಗಳಿಗೆ ತಕ್ಕಂಥ ಪ್ರಾರ್ಥನೆ ಮಾಡೋ ಜ್ಞಾನ ಗೊತ್ತಿರೋದಿಲ್ಲ, ದೇವರ ಕಾರ್ಯಗಳ ಪರಿಚಯ ಇರೋದಿಲ್ಲ. ಪಾಸ್ಟ್ಗಳ ಮೇಲೆ ಮಾತ್ರ ಎಷ್ಟೋ ಉದ್ದವಾಗಿ ಕೆಟ್ಟದಾಗಿ ಇವರು ಏನೋ ಮನಸ್ಸು ಬಂದ ಟ್ರಾನ್ಸ್ಫರ್ ಮಾಡೋದು, ಹೌದಲ್ಲ? ಬೇಕಿದ್ದವ್ರನ್ನ ನಮಗೆ ಇವ್ರನ್ನೇ ಕೊಡ್ರಿ ಅಂತೇಳಿ ಏನಂತ ಹೋರಾಟ ಟೈಪ್ ಮಾಡೋದು ನೋಡಿದ್ರ? ಅಂದರೆ ಈ ಸಭೆಗಳ ಅಧಿಕಾರಿಗಳನ್ನು ಆಯ್ಕೆ ಮಾಡೋದು ಯಾರು ಗೊತ್ತಾ? ನೇಮಕ ಮಾಡಿಕೊಳ್ಳೋದು, ಜ್ಞಾನವನ್ನು ಕೊಟ್ಟು ನೇಮಕ ಮಾಡಿಕೊಳ್ಳೋದು ಯಾರು ಅಂತ ನೇಮಿಸೋದು ದೇವರು. ಪ್ರಿಯರಾದವರೇ, ಮನುಷ್ಯರಲ್ಲ ಉಗ್ರಾಣಿಕರು, ಜಗ್ಗಿ ಗುಂಪಾದ ಈ ಏರಿಯಾ ದೊಡ್ಡದೈತೆ ಅಂತೇಳಿ ಅಲ್ಲ. ಸಭಿಕರನ್ನು, ನಾಯಕರನ್ನು ದೇವರ ಆಯ್ಕೆ ಮಾಡ್ಯಾರ, ಹೌದಲ್ಲ? ಅದಕ್ಕೆ ಹೇಳಕತ್ತಾನೆ ಏನಂತ? ನಿಮಗೊಂದು ಸಭೆ ಇದೆ, ಆ ಸಭೆಗೆ ಮಾದರಿಯಾಗಿರೋರು ಇದ್ದಾರ, ದೇವರಿಂದ ನೇಮಕ ಆಗ್ಯಾರ. ಅವರು ಸಭಾ ನಾಯಕರು, ಅವ್ರ ಹೆಸರು ಸಭಾ ಲೀಡರ್, ಅವ್ರ ಹೆಸರು. ನೀವು ಪ್ರತಿ ವಿಷಯಗಳಲ್ಲಿ ನೀವು ಪ್ರತಿಯೊಂದು ನೋಡಿ ಕಲಿಬೇಕಂದ್ರೆ ಅವ್ರನ್ನ ನೋಡಿ ಕಲಿಬೇಕು, ಅವರನ್ನು ನೀವು ಓದಬೇಕು. ನೀವು ಅವ್ರು ಹೆಂಗಿದ್ರಂತೆ ಹೇಳ್ತಾ ಇದ್ದಾನೆ, ಅವರು ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಯಾವುದರಲ್ಲಿ? ಪ್ರತಿ ವಿಷಯಗಳಲ್ಲಿ ಅವರ ಹಿಂದೆ ಹೋಗ್ಬೇಕು. ನೀವು ಮಾತಾಡೋ ವಿಷಯದಲ್ಲಿ ಅವ್ರು ಹೇಗಿತ್ತು, ಅವರ ಧೋರಣೆ ಅಲ್ವಾ, ಕ್ರಿಯೆಗಳು, ಭಕ್ತಿ ಕ್ರಿಯೆಗಳ ವಿಷಯದಲ್ಲಿ, ಈ ಲೋಕ ಜೀವಿತದ ವಿಷಯದಲ್ಲಿ ಅವ್ರು ಹೆಂಗಿದ್ದರು, ಅವರ ಆಶೆಗಳು ಹೇಗಿದ್ವು, ಅವರ ಜೀವನ ವಿಧಾನ ಎಂಥದ್ದು ಧರಿಸಿಕೊಂಡಿದ್ರು ಅವರು ಅಂತೇಳಿ ಪ್ರತಿ ವಿಷಯಗಳಲ್ಲಿ ಅವರನ್ನೇ ಜ್ಞಾಪಕ ಮಾಡಿಕೊಳ್ಬೇಕು. ನಾವು ಇವತ್ತು ನಾವು ಯಾರನ್ನ ಜ್ಞಾಪಕ ಮಾಡಿಕೊಳ್ತೀವಿ? ಏನಾದರೂ ಒಂದು ಡೌಟ್ ಬೇಕು, ಏನಾದರೂ ಒಂದು ಉತ್ತರ ಬೇಕು ವಿಷಯದಲ್ಲಿ ಅಂತಂದರೆ ನಾವು ಯೂಟ್ಯೂಬ್ನಲ್ಲಿ ಹೋಗ್ಬಿಡ್ತಾರ, ಗೂಗಲ್ನಲ್ಲಿ ಹೋಗ್ಬಿಡ್ತಾರ. ತಪ್ಪದು. ಯೂಟ್ಯೂಬ್, ಗೂಗಲ್ ನಿನ್ನೆ ಮೊನ್ನೆ ಬಂದರೂ ಈ ಜ್ಞಾನ, ಬೈಬಲ್ ಜ್ಞಾನವನ್ನು ಮಿಂಚದ ಏನು ಅದೇನಾದರೂ ಇಲ್ಲ. ಪ್ರಿಯರಾದವರೇ, ಅದು ಹೆಂಗೆ ಗೊತ್ತಾ? ಯೂಟ್ಯೂಬು ಆಗಿರ್ಬೋದು, ಈ ಕಡೆ ಈ ಥರ ಸೋಷಿಯಲ್ ಮೀಡಿಯಾಗಳು ಹೆಂಗಿದಾವೆ ಅಂದ್ರೆ ನೀನೇ ಏನಾದರೂ ನೀವು ಮನಸ್ಸಿಗೆ ತೋಚಿದ ಅದರಲ್ಲಿ ಇಟ್ಟು ಬಿಡ್ಬೋದು ಅಷ್ಟೇ. ಈ ರೀತಿಯಲ್ಲಿ ಇಟ್ಟವುಗಳು, ಮನುಷ್ಯನಿಟ್ಟವುಗಳು ನೋಡಿದ್ರ? ಪ್ರತಿಯೊಂದು ವಿಷಯದಲ್ಲಿ ಮೊದಲೇ ದೇವರ ಜ್ಞಾನವನ್ನು, ಮೊದಲೇ ಮಾರ್ಗಗಳನ್ನು ನಿಕ್ಷಿಪ್ತ ಮಾಡಿಕೊಟ್ಟ ನಮಗೆ ತನ್ನ ಗ್ರಂಥದಲ್ಲಿ. ಅದಕ್ಕೆ ಹೇಳಕತ್ತಾನೆ ಏನಂತ? ಪ್ರತಿ ವಿಷಯಗಳಲ್ಲಿ ನಿಮ್ಮ ಸಭಾ ನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳ್ರಿ, ಅವರನ್ನು ಓದಬೇಕು, ನಾನು ಅಂದ್ಕೊಳ್ಬೇಕು ನೀವು. ಮತ್ತೇನು ಗೊತ್ತಾ? ಅವರು ಯಾವ ರೀತಿ ನಡೆದುಕೊಂಡ್ರು ನೋಡಿದ್ರ? ಯಾವ ರೀತಿಯಲ್ಲಿ ಜೀವಿಸಿ ಮರಣಿಸಿದ್ರು, ಹೌದಲ್ಲ? ಯಾವ ರೀತಿಯಲ್ಲಿ ನಡ್ಕೊಂಡ್ರು, ಯಾವ ರೀತಿ ಅವರ ಮರಣ ಆತ್ಮಹತ್ಯೆ ಅಲ್ಲ. ಅವ್ರ ಮರಣ ಏನೋ ರೀಲ್ಸ್ ಮಾಡಿ ಲೋಕದಿಂದ ಶಬಾಸ್ ಅನ್ಸ್ಕೊಳ್ಬೇಕಂತೇಳಿ ಆ ಲೋಕದ ನೋಟಕ್ಕಾಗಿ ಮರಣ ಹೊಂದಿದವರಲ್ಲ. ನೋಡಿದ್ರ ಪ್ರಿಯರಾದವರೇ, ಅವರ ಮರಣ ಕೂಡ ದೇವರು ಮೆಚ್ಚುವಂಥ ಮರಣ. ಅವ್ರು ಮರಣ ಬರೋದಕ್ಕಿಂತ ಮುಂಚಿನ ನಡೆಸಿದ ಜೀವಿತ ಕೂಡ ಅದಕ್ಕೊಂದು ರೀತಿ ಇತ್ತಂತ. ನೋಡಿದ್ರ? ರೀತಿ ಅಂದ್ರೇನು? ಮಾದರಿ. ನಾವು ನಮ್ಮಂಥವ್ರು ನೋಡಿ, ಸಮಾಜ ನೋಡಿ ಕಲಿತುಕೊಂಡು ಹೋಲುವಂಥ ಮಾದರಿ ಇತ್ತು ಅವರ ಜೀವಿತಕ್ಕೆ. ಅದಕ್ಕೆ ಹೇಳಕತ್ತಾನೆ, ಅವರು ಯಾವ ರೀತಿಯಲ್ಲಿ ಜೀವಿಸಿ ಯಾವ ರೀತಿಯಲ್ಲಿ ಮರಣ ಹೊಂದಿದರು, ಅವರು ಮರಣ ಹೊಂದುವಂಥ ಆ ಮಟ್ಟಿಗೆ ಕೂಡ ಹೋಗಿ ಆಲೋಚಿಸಿರು ನೀವು. ಯಾರು ತಮಗಾಗಿ ಲೋಕ ಮೆಚ್ಚುವ ರೀತಿಯಲ್ಲಿ ಜೀವಿಸಿಲ್ಲ, ಲೋಕ ಮೆಚ್ಚುವ ರೀತಿಯಲ್ಲಿ ಮರಣ ಹೊಂದಿಲ್ಲ. ಅವ್ರ ಮರಣಕ್ಕೆ ಅರ್ಥ ಇದೆ, ಅರ್ಥವಿದ್ದು ಜೀವಿಸ್ಯಾರ, ಅರ್ಥದ ಮರಣವನ್ನೇ ಅವರು ಹೊಂದಿಕೊಂಡಾರ. ಅದಕ್ಕೆ ಹೇಳಕತ್ತಾನ, ಇಷ್ಟೆಲ್ಲ ಈ ರೀತಿಯಲ್ಲಿ ಪ್ರತಿಯೊಂದು ಅರ್ಥದಿಂದಲೇ ಜೀವಿಸಿದ ಅವರನ್ನು ನೀವು ಆಲೋಚಿಸಿರಿ. ನೋಡಿದ್ರ? ತಿಳ್ಕೊಳ್ರಿ ಅವ್ರದ್ದು
ಅವ್ರದ್ದು ಜ್ಞಾನ ಸಂಪಾದಿಸ್ಕೊಳ್ರಿ, ಅವ್ರ ಜೀವನ ವಿಧಾನ ಗೊತ್ತಿರ್ಬೇಕು ನಿಮಗೆ. ಯೋಬನಂದ ಕೂಡಲೇ ಎಂಥವ್ನು ಹೇಳೋ ಅಂತೇಳಿ ಚಿಕ್ಕ ಮಕ್ಕಳು ಕೇಳಿದ್ರ, ಮುದುಕರು ಕೇಳಿದ್ರ ಹೇಳ್ಬೇಕು, ಯೋಬನಂದ್ರೆ ಇಂಥವನು, ದಾವಿದನಂದ್ರೆ ಇಂಥವನು, ಪೇತ್ರನಂದ್ರೆ ಇಂಥವನು, ಪೌಲನಂದ್ರೆ ಇಂಥಾತನು. ನೋಡಿದ್ರ, ದೇವರ ಮೆಚ್ಚಿದ ಹೆಬೇಲನು ಇಂತಹತನು, ಅಬ್ರಾಹ್ಮನು ಇಂತಹತನು. ಇವ್ರು ಯಾರು? ಸಭಾ ನಾಯಕರು, ನಮಗೆ ಲೀಡರ್ಗಳು ಇವರು. ಯಾವ ರೀತಿಯ ಜೀವಿಸಬೇಕಂತೇಳಿ ಜೀವನ ವಿಧಾನವನ್ನು ನಡೆದು ತೋರಿಸಿ ಕಲಿಸಿಕೊಟ್ಟವ್ರು ಇವರು ಅಂಥೇಳಿ ವೃದ್ಧರಿಗೂ ಮಕ್ಕಳಿಗೂ ನಮ್ಮವರಿಗೂ ನಮ್ಮ ಸಮಕಾಲಿಕ ವಯಸ್ಸಿನವ್ರಿಗೆ ಕೂಡ ಹೇಳುವುದಕ್ಕೆ ನಾವು ತಿಳಿದವರಾಗಿರ್ಬೇಕಂತ ಪ್ರಿಯರಾದವರೇ. ಅದಕ್ಕೆ